ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಪೂಜಾರ್, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ. ಸರ್, ನಿಮ್ಮ ಸ್ವಲ್ಪ ಕಿರು ಪರಿಚಯನ ಹೇಳ್ಕೊಡಿ. ನಮಸ್ಕಾರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ಒಂದು ಗ್ರಾಮೀಣ ಕೃಷಿ ಕೆಲಸ ಅನುಭವದಲ್ಲಿ ನಿಮಿತ್ತ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ಲಗೆರೆಯಲ್ಲಿರುವ ಸಮಕೃಷಿ ಪದ್ಧತಿ ಯೋಜನೆಯ ತಾಕುವಿಗೆ ಭೇಟಿ ನೀಡಿದರೆ ಆ ಒಂದು ವಿದ್ಯಾರ್ಥಿಗಳೆಲ್ಲ ಶಿಬಿರಾರ್ಥಿಗಳಿಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಎಚ್ ಸಣ್ಣ ತಿಮ್ಮಪ್ಪ, ಮುಖ್ಯ ಬೇಸಾಯ ತಜ್ಞರು. ಈ ಒಂದು ಅಖಿಲ ಭಾರತ ಸಮನ್ವಯ ಸಮಕೃಷಿ ಪದ್ಧತಿ ಯೋಜನೆಯಡಿಯಲ್ಲಿ ಮುಖ್ಯ ಬೇಸಾಯ ತಜ್ಞರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಈ ಒಂದು ನಮ್ಮ ಸಮಕೃಷಿ ಪದ್ಧತಿ ಯೋಜನೆಯಡಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ 1 ಹೆಕ್ಟೇರ್ ಪ್ರದೇಶದಲ್ಲಿ ಸಮಕೃಷಿ ಪದ್ಧತಿ ರೈತರು ಅಳವಡಿಸ್ಕೊಂಡು ಯಾವ ರೀತಿ ಒಂದು ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಸದೃಢವಾಗಿ ಸುಸ್ಥಿರ ಕೃಷಿ ಮಾಡ್ಬೋದು ಅಂತೇಳಿ ನಮ್ಮದು ಇವಾಗ ಪ್ರಾತ್ಯಕ್ಷಿಕೆ ತಾಕಿದು. ಸರ್, ಇವಾಗ ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು ಸರ್? ಈಗ ರೈತರಿಗೆ ಹೇಳೋಕ್ಕಂದ್ರೆ ಯಾವ ಥರ ಇರಬೇಕು ಅಂತ. ಓಕೆ, ಈಗ ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ಭಾಳಷ್ಟು ಏನೈತೆ ಸಿಂಪಲ್. ಈಗ ನಮಗೆ ಅಂದರೆ ನಮ್ಮ ಪೂರ್ವಜರಲ್ಲಿ ಏನೈತೆ ಕೃಷಿ ಮಾಡ್ತಕ್ಕಂಥ ಪದ್ಧತಿ ಹೆಂಗಿತ್ತು ಅಂತಂದರೆ ಅವರು ಕೃಷಿ ಬದುಕಲ್ಲಿ ಏನೈತೆ ಜಾನುವಾರುಗಳು ಅದ್ರ ಜೊತೆಗೆ ಉಪಕಸುಬುಗಳನ್ನಾಗೇನೈತಿ ಮಾಡ್ತಾಯಿದ್ರು. ಅದೇ ಥರನಾಗೇನೈತಿ ಇವತ್ತು ನಾವು ಅದನ್ನು ಹೊಸದಾಗೇನೈತಿ ನಾವು ಸಮಗ್ರ ಕೃಷಿ ಪದ್ಧತಿ. ಯಾಕಂದರೆ ಇಷ್ಟು ಮಧ್ಯದಲ್ಲಿ ನಮಗೆ ಈ ಕಳೆದ ಒಂದು 50 ವರ್ಷದಲ್ಲಿ ಏನಾಗಿದೆ ಅಂತಂದರೆ ಏಕ ಬೆಳೆ ಪದ್ಧತಿಗೆ ಏನೈತೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಹಂಗಾಗಿ ಅದನ್ನು ಹೋಗ್ಲಾಡ್ಸ್ಕೋಸ್ಕರ ಸಮಗ್ರ ಕೃಷಿ ಪದ್ಧತಿ ಏನೈತಿ ಮಾಡ್ಬೇಕಂತಂದರೆ, ಸಮಗ್ರ ಕೃಷಿ ಪದ್ಧತಿ ಅಂದರೆ ಸಿಂಪಲ್ಲಾಗಿ ಕೃಷಿ ಬೆಳೆ ಜೊತೆಗೆ ತೋಟಗಾರಿಕೆ ಬೆಳೆಗಳು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಅದರ ಜೊತೆಗೆ ಏನೈತಿ ಜಾನುವಾರುಗಳು ಏನೈತಿ ಮಾಡಿಕೊಂಡು, ಜಾನುವಾರುಗಳಲ್ಲಿ ಏನೈತಿ ಹಾಲು ಕರಿತಕ್ಕಂಥ ಹಸುಗಳು, ಕುರಿಗಳು, ಕೋಳಿಗಳು ಸಾಕಾಣಿಕೆ, ಗೊಬ್ಬರ ಘಟಕ ಏನೈತಿ ತಯಾರು ಮಾಡ್ಕೊಳ್ಳೋದು, ಮೀನು ಸಾಕಾಣಿಕೆ, ಅದ್ರ ಜೊತೆಗೆ ಅರಣ್ಯ ಬೆಳೆಗಳನ್ನೇನೈತಿ ಬೌಂಡ್ರಿಯಲ್ಲಿ ಬೆಳೀತಕ್ಕಂಥ ಏನೈತಿ ಪದ್ಧತಿಗೆ ಏನೈತಿ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಸರ್, ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾದ ಕಾಂಪೊನೆಂಟ್ಸ್ ಯಾವ ಸರ್? ಕಾಂಪೊನೆಂಟ್ಸ್ ಥರ ಈ ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ವಿವಿಧ ರೀತಿ ಏನೈತಿ ಕಾಂಪೊನೆಂಟ್ಸ್ಗಳು ಏನೈತಿ ಇರಬೇಕು. ಒಂದು ಏನೈತೆ ನಮಗೆ ಸಮಗ್ರ ಕೃಷಿ ಪದ್ಧತಿ ಅಂದರೆ ಸುಮಾರು ಒಂದು 2.5 ಎಕರೆ ಜಮೀನು ಇತ್ತಂದರೆ ಉದಾಹರಣೆಗೆ ಏನೈತೆ ಅದರಲ್ಲಿ ನಾವು ಒಂದು ಕಾಲು ಭಾಗ ಏನೈತಿ ಒಂದು 25ರಿಂದ ಏನೈತಿ 50% ಏನೈತಿ ಹೋಗ್ಬೋದು ಏನೈತಿ ಬೆಳೆಗಳನ್ನ ಏನೈತಿ ಬೆಳೀತಕ್ಕಂಥದ್ದು. ಬೆಳೆಗಳು ಅಂತಂದರೆ ನಮಗೆ ಆಹಾರ ಧಾನ್ಯಗಳ ಬೆಳೆಗಳೇನೈತಿ, ಆಹಾರ ಧಾನ್ಯಗಳ ಬೆಳೆ ಅಂತಂದರೆ ಭತ್ತ ಬಂತು, ಮೆಕ್ಕೆಜೋಳ ಬಂತು, ರಾಗಿ ಬಂತು, ಅದ್ರ ಜೊತೆಗೆ ಏನೈತಿ ದ್ವಿದಳ ಧಾನ್ಯಗಳೇನೈತಿ ತೊಗರಿ, ಅಲಸಂದಿ, ಹೆಸರು, ಮಡಿಕೆ, ಈ ಥರ ಬೆಳೆಗಳು. ಅದ್ರ ಜೊತೆಗೆ ಏನೈತಿ ಎಣ್ಣೆ ಕಾಳುಗಳನ್ನೈತಿ ಬೆಳ್ಕೋಬೇಕಾಗತ್ತೆ. ನಂತರದಲ್ಲಿ ಇನ್ನೊಂದಿಷ್ಟು ತೋಟಗಾರಿಕೆ ಕಾಂಪೊನೆಂಟಲ್ಲಿ ಬಂತಂದರೆ ಅದರಲ್ಲಿ ತೋಟಗಾರಿಕೆ ಈ ಪ್ರದೇಶದಲ್ಲಿ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥದ್ದು ಅಂತಂದರೆ ಅಡಿಕೆ, ತೆಂಗು, ತರಕಾರಿ ಬೆಳೆಗಳು, ಮತ್ತು ಅದ್ರ ಜೊತೆಗೆ ಏನೈತಿ ಹಣ್ಣಿನ ಬೆಳೆಗಳು ಅಂತಂದರೆ ನಮಗೆ ಬಾಳೆ, ಪಪ್ಪಾಯ, ಸಪೋಟ, ಪೇರ್ಲ, ಈ ಥರ ಬೆಳೆಗಳು. ಇವು ಸುಮಾರು ಏನೈತಿ ಒಂದು 25% ಏನೈತಿ ಏರಿಯಾನ ಏನೈತಿ ತೊಗೋಬೇಕಾಗತ್ತೆ. ನಂತರದಲ್ಲಿ ಈ ಹಸುಗಳಿಗೆ ಏನೈತಿ ಸಾಕ್ಲಿಕ್ಕೆ ಏನೈತಿ ಸುಮಾರು 3ರಿಂದ 5% ನಾವೇನೈತಿ ಮೇವಿನ ಬೆಳೆಗಳನ್ನೇನೈತಿ ಬೆಳಿಲಿಕ್ಕೆ ಏನೈತಿ 3ನೇ ಕಾಂಪೊನೆಂಟ್ ಆಗಿ ತಗೋಬೇಕಾಗತ್ತೆ. ನಂತರದಲ್ಲಿ ನಾವೇನು ಮಾಡ್ಬೇಕಂತಂದರೆ 4ನೇ ಕಾಂಪೊನೆಂಟ್ ಅಂತಂದರೆ ಮೇಜರ್ ಆಗಿರ್ತಕ್ಕಂಥದ್ದು ನಮಗೆ ಕೃಷಿ ಬೆಳೆಗಳ ಜೊತೆಗೆ ಜಾನುವಾರುಗಳು ಸಾಕಲಿಕ್ಕೆ ಅಂದರೆ ಸುಮಾರು ಏನೈತಿ 8% ಜಾಗ ಏನೈತಿ ನಾವು ಇದಕ್ಕೆ ಮೀಸಲಿಡಬೇಕಾಗತ್ತೆ. ಅದರಲ್ಲಿ ಕೃಷಿ ಮನೆ ಬಂತು, ಕೃಷಿಯಲ್ಲಿ ಏನೈತಿ ದನ ಕರುಗಳು ಕಟ್ಟಲಿಕ್ಕೆ ಏನೈತಿ ದೊಡ್ಡಿಗಳು ಬಂತು, ಆಕಳು ಏನೈತಿ ಕಟ್ಟಲಿಕ್ಕೆ, ನೆಕ್ಸ್ಟ್ ಏನೈತಿ ಕುರಿಗಳು ಸಾಕಾಣಿಕೆ ಮಾಡಲಿಕ್ಕೆ ಕುರಿಗಳು ಕೊಠಡಿ, ಕೋಳಿ ಕೊಠಡಿ, ಮತ್ತು ಅದ್ರ ಜೊತೆಗೆ ಏನೈತಿ ನಾವು ಮಶ್ರೂಮ್ ಏನೈತಿ ಕಲ್ಟಿವೇಷನ್ ಮಾಡಲಿಕ್ಕೆ ಆ ಕಾಂಪೊನೆಂಟ್ಗಳನ್ನ ಹಾಕಬೇಕಾಗತ್ತೆ. ಅದ್ರ ನಂತರದಲ್ಲಿ ಇವೆಲ್ಲ ಬಂದಿರತಕ್ಕಂಥ ವೇಸ್ಟ್ ಏನೈತಿ ನಾವು ಗೊಬ್ಬರದ ಗುಂಡಿಗಳನ್ನೈತಿ ಮಾಡ್ಕೊಳ್ಳಿಕ್ಕೆ ಕಾಂಪೋಸ್ಟ್ ಪಿಟ್ಗಳು, ವರ್ಮಿ ಕಾಂಪೋಸ್ಟ್ ಪಿಟ್ಗಳು, ಅಜ್ವಲ್ಲ ಪಿಟ್ಗಳು, ಇವು ಎಲ್ಲ ಏನೈತಿ ಗೊಬ್ಬರ ಘಟಕಗಳೇನೈತಿ ತಯಾರು ಮಾಡ್ಕೊಳ್ಲಿಕ್ಕೆ ಬೇಕಾಗುತ್ತೆ. ಅದರ ನಂತರದಲ್ಲಿ ಕೃಷಿ ಹೊಂಡ ಸಂತ ಏನೈತಿ ಮೂಲವಾಗಿ ಏನೈತಿ ನೀರಿನ ಒಂದು ಮೂಲ ಏನೈತಿ ಇಲ್ಲಿ ಕೃಷಿ ಹೊಂಡ ಏನೈತಿ ಮಾಡ್ಕೋಬೇಕಾಗತ್ತೆ. ಈ ಕೃಷಿ ಹೊಂಡ ಸುಮಾರು ಏನೈತಿ ನಮಗೆ 4ರಿಂದ 5 ಗುಂಟೆ ಏನೈತಿ ಜಾಗ ಹೋಗುತ್ತೆ. ಈ ಕೃಷಿ ಹೊಂಡದಲ್ಲಿ ನಾವು ಮೀನು ಸಾಕಾಣಿಕೆನ ಮಾಡ್ಬೋದು. ಅಲ್ಲಿ ಅದ್ರ ಜೊತೆಗೆ ಏನೈತಿ ಕೋಳಿ ಸಂತಾನ ಅದ್ರ ಮೇಲ್ಗಡೆ ಏನೈತಿ ಒಂದು ಸ್ಟ್ರಕ್ಚರ್ ಏನೈತಿ ಮಾಡ್ಕೊಂಡು ಕೋಳಿ ಸಾಕಾಣಿಕೆನ ಮಾಡ್ಕೋಬೋದು ಏನೈತಿ. ಕೋಳಿ ಫಿಶ್ ಕಮ್ ಏನೈತಿ ಪೋಲ್ಟ್ರಿ ಕಲ್ಚರ್ ಅಂತಂದು ಏನೈತಿ ಕರಿತೀವಿ, ಅದನ್ನು ಏನೈತಿ ಮಾಡ್ಕೋಬೋದು. ಇದು ಅಲ್ಲದೆ ಏನೈತಿ ನಾವು ಇದ್ರ ಒಳಗಡೆ ಏನೈತಿ
ಜೇನು ಸಾಕಾಣಿಕೆ ಸಂತಾನ ಏನೈತಿ ಭಾಳಷ್ಟು ಏನೈತಿ ಮಾಡ್ಕೊಂಡ್ರೆ ಲಾಭದಾಯಕ ಇದೆ. ಅದ್ರ ಜೊತೆಗೆ ಇಲ್ಲೆಲ್ಲ ಏನೈತಿ ಸುತ್ತಲೂ ಏನೈತಿ ನಾವು ಅರಣ್ಯ ಬೆಳೆಗಳಂತಂದರೆ ಸಾಗವಾನಿ ಮರ ಇರ್ಬೋದು, ಈ ಥರ ಬೆಳೆ ಬೆಳಿತೀವಿ. ಅದ್ರ ಜೊತೆಗೆ ಬದುಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಗೊಬ್ಬರದ ಕೊಡ್ತಕ್ಕಂಥ ಏನೈತಿ ಸಾಕಷ್ಟು ಎಲೆಗಳು ಕೊಡ್ತಕ್ಕಂಥ ಏನೈತಿ ಗೊಬ್ಬರ ಗಿಡಗಳಂತಂದು ಕರಿತೀವಿ. ಗ್ಲಿರ್ಸಿಡಿಯಾ, ಸುಬಾಬುಲ್ಲು ಇವನ್ನೆಲ್ಲ ಬೆಳ್ಕೊತೀವಿ. ಅದ್ರ ಜೊತೆಗೆ ಮಧ್ಯದಲ್ಲಿರ್ತಕ್ಕಂಥ ಬದುಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ನುಗ್ಗೆ, ಕರಿಬೇವು, ಹಲವಾರು ಜಾತಿಯ ಏನೈತಿ ಹಣ್ಣಿನ ಗಿಡಗಳು, ನಿಂಬೆಹಣ್ಣು, ಈ ಥರ ಏನೈತಿ ಪಪ್ಪಾಯ ಹಣ್ಣುಗಳು, ಇವನ್ನೆಲ್ಲ ಏನೈತಿ ಬೆಳ್ಕೊಂಡು ಏನೈತಿ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಏನೈತಿ ಥರದ ಹಣ್ಣು ಜಾತಿಗಳೇನೈತಿ ಗಿಡನ ಬೆಳೆದ್ಕೊಂತೀವಿ. ಅದ್ರ ಜೊತೆಗೆ ಅದರಲ್ಲಿ ಮಧ್ಯದಲ್ಲಿ ಹೂವಿನ ಗಿಡಗಳ ಸಂತಾನ ಏನೈತಿ ಹಾಕ್ಕೊಂಡಿರ್ತೀವಿ. ಈ ಥರ ನಾವೇನೈತೆ ಹೂವಿನ ಗಿಡಗಳು ಇಷ್ಟು ಏನೈತಿ ಬೇರೆ ಬೇರೆ ಕಾಂಪೋನೆಂಟ್ಸ್ಗಳು ಇರಬೇಕು. ಇವು ಎಲ್ಲ ಕಾಂಪೋನೆಂಟ್ಸ್ ಏನೈತಿ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿದ್ದಾವೆ. ಇವು ಎಲ್ಲ ಕಾಂಪೋನೆಂಟ್ಸ್ಗಳು ಏನೈತಿ ಇಲ್ಲಿ ಕುಟುಂಬಕ್ಕೆ ಏನೈತಿ ಬೇಕಾಗಿರ್ತಕ್ಕಂಥ ಮೂಲಭೂತ ಫುಡ್ ಪ್ರಾಡಕ್ಟ್ಸ್ ಏನೈತಿ ಬೇಕಾದಂಥ ಎಲ್ಲ ಕಾಂಪೋನೆಂಟ್ಸ್ಗಳು ಇರ್ತವೆ. ಸರ್ ಅದೇ ಥರ ಈಗ ಈ ಪದ್ಧತಿ ಒಳಗೆ ಯಾವ ಥರ ಉಪಯೋಗಗಳು ಲಾಭಗಳು ಯಾವುದು ಸರ್? ಈ ಪದ್ಧತಿಯಿಂದ ಲಾಭಗಳು ಏನಂತಂದರೆ, ಒಂದು ಕುಟುಂಬಕ್ಕೆ ಏನೈತಿ ಸಮತೋಲನ ಆದಂಥ ಆಹಾರ ಸಿಗುತ್ತೆ. ಎರಡನೇದು ಕುಟುಂಬದಲ್ಲಿ ಕೆಲಸ ಮಾಡ್ತಕ್ಕಂಥ ಕುಟುಂಬಕ್ಕೆ ಏನೈತಿ ವರ್ಷವಿಡೀ ಏನೈತಿ ಕೆಲಸ ಸಿಗುತ್ತೆ. ಮೂರನೇದು ವರ್ಷವಿಡೀ ಏನೈತಿ ಇಲ್ಲಿ ಆದಾಯ ಸಿಗುತ್ತೆ. ಮತ್ತು ಹೆಚ್ಚಿನ ಆದಾಯ ಪಡಿಬೋದು. ನಾವೇನು ಏಕ ಬೆಳೆ ಮಾಡೋದ್ರಿಂದ ಏನೈತಿ ಆದಾಯ ಬರ್ತಕ್ಕಂಥದ್ದು ಆದಾಯಕ್ಕಿಂತ ಏನೈತಿ ಹೆಚ್ಚಿನ ಆದಾಯ ಪಡಿಬೋದು. ಅದ್ರ ಜೊತೆಗೆ ಈ ನಮ್ಮ ಮಣ್ಣಿನ ಆರೋಗ್ಯ ಏನೈತಿ ಕಾಪಾಡ್ಕೋಬೋದು. ಅದ್ರ ಜೊತೆಗೆ ಈ ವಾತಾವರಣದ ಆರೋಗ್ಯ ಏನೈತಿ ಶುಚಿಯಾಗಿ ಇಟ್ಕೋಬೋದು ನಾವು. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಈ ಕುಟುಂಬದಲ್ಲಿ ಏನೈತಿ ಒಟ್ಟಾರೆಯಾಗಿ ಏನೈತಿ ಖುಷಿ ಕುಟುಂಬ ಏನೈತಿ ಕಾಣ್ಬೋದು. ಅದ್ರ ಜೊತೆಗೆ ಏನಂತಂದರೆ ಇವತ್ತಿನ ಜಮೀನು ಏನಾಗ್ತಾ ಇದಾವೆ ಅಂದರೆ ಹಾಳಾಗಿ ಹೋಗ್ತಾ ಇದ್ದಾವೆ. ಯಾಕಂದರೆ ರಾಸಾಯನಿಕ ಯೂಸ್ ಮಾಡಿ ಈ ರಾಸಾಯನಿಕ ಏನೈತಿ ಸಾಕಷ್ಟು ಏನೈತಿ ಕಡಿಮೆ ಮಾಡ್ಬೋದು. ಇಲ್ಲಿ ಏನೈತಿ ಸುಮಾರು ನಮ್ಮ ಪದ್ಧತಿಯಲ್ಲಿ ಏನೈತಿ 60ರಿಂದ 70% ಏನೈತಿ ನಾವು ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಬರೀ ನಾವು 30-40% ಮಾತ್ರ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದೇ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಸುಸ್ಥಿರತೆ ಭಾಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಇದೆ. ನಮಗೇನೈತಿ ಪ್ರಶ್ನೆಗಳು ಕೇಳಿದ್ರಲ್ಲ, ಬೇರೆ ಬೇರೆ ಕಾಂಪೋನೆಂಟ್ಸ್ಗಳು ಯಾವ್ಯಾವು ಅಂತಂದೇನೈತಿ ಕೇಳಿದ್ನಂತಂದರೆ, ಮನೆಯಲ್ಲೇನೈತಿ ಬೆಳೆಗಳ ಜೊತೆಗೇನೈತಿ ಕುಟುಂಬ ಸಮೇತ ಏನೈತಿ ನಾವು ಬೇರೆ ಬೇರೆ ಜಾನುವಾರುಗಳನ್ನ ಬೆಳೆಯೋಕೆ ಏನೈತಿ ಇದು ಮಾಡಿದ್ದೀವಿ. ಅದು 8% ಏನೈತಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ ಅದಕ್ಕೇನೈತೆ. ಇಲ್ಲಿ ಮೊದಲನೇದಾಗಿ ಏನೈತಿ ಅಣಬೆ ಬೇಸಾಯಕ್ಕೆ ಏನೈತಿ ಮಾಡ್ಕೊಂಡಿರುತ್ತೆ ಕೊಠಡಿ, ಮತ್ತು ಅದು ಸ್ಟೋರ್ ಹೌಸ್ ಏನೈತಿ ಇಲ್ಲಿ ಬೆಳೆದಿರ್ತಕ್ಕಂಥ ಪ್ರಾಡಕ್ಟ್ಗಳಿಗೆಲ್ಲ ಏನೈತಿ. ನೆಕ್ಸ್ಟ್ ಇದು ತೋಟದ ಮನೆ. ಇಲ್ಲಿ ಒಂದು ಕುಟುಂಬಕ್ಕೆ ಏನೈತಿ ಇರ್ತಕ್ಕಂಥ ಏನೈತಿ ಒಂದು ತೋಟದ ಮನೆ. ಒಂದು ಕುಟುಂಬ ಅಂತಂದ್ರೆ 4ರಿಂದ 5 ಜನ ಏನೈತಿ ವಾಸ ಮಾಡಲಿಕ್ಕೆ ಒಂದು ತೋಟದ ಮನೆ ಏನೈತಿ. ನೆಕ್ಸ್ಟು ಕುರಿಗಳು ಏನೈತಿ. ಈ ಕುರಿಗಳು ಎಷ್ಟಿರ್ಬೇಕಂತಂದರೆ ನಾವು IFS ಮಾಡಲು 2.5 ಎಕರೆ ಕಾಂಪೋನೆಂಟ್ ಅಂತಂದರೆ ನಮಗೆ 10ರಿಂದ ಏನೈತಿ 12 ಕುರಿಗಳನ್ನೈತಿ ಮೇಂಟೈನ್ ಮಾಡ್ಬೋದು. ಈ 10 ಏನೈತಿ ಹೆಣ್ಣು ಕುರಿ, 1-2 ಏನೈತಿ ಗಂಡು ಕುರಿನ ಏನೈತಿ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಕೋಳಿ ಕಾಂಪೋನೆಂಟ್. ಇಲ್ಲಿ ಕೋಳಿ ಎಷ್ಟಂತಂದರೆ ನಮಗೆ ಸುಮಾರು ಏನೈತಿ ಒಂದು ಬ್ಯಾಚ್ ಏನೈತಿ ನಾವು 100 ಕೋಳಿಗಳನ್ನ ಏನೈತಿ ಮೇಂಟೈನ್ ಮಾಡ್ಬೋದು. ಈ ಥರ 100 ಕೋಳಿ ಮೇಂಟೈನ್ ಮಾಡಿದರೆ ವರ್ಷಕ್ಕೆ ಏನೈತಿ ನಾವೆಲ್ಲ ಖರ್ಚು ತೆಗೆದೇನೈತಿ 1 ಲಕ್ಷ ಏನೈತಿ ಆದಾಯ ಪಡಿತಕ್ಕಂಥದ್ದು ಏನೈತಿ ಕೋಳಿಯಿಂದ ಏನೈತಿ. ನೆಕ್ಸ್ಟ್ ಅಲ್ಲಿ ಏನೈತಿ ನಾವು ಕುರಿಗಳು ತೋರಿಸಿದ್ನಲ್ಲ, ಕುರಿಗಳು ಏನೈತಿ ಹೊರಗಡೆ ಬಿಟ್ಟಿದ್ದೀವಿ. ಈಗ ಆ ಕುರಿ ಶೆಡ್ ಇದು. ನೆಕ್ಸ್ಟ್ ದನದ ಕೊಠಡಿ ಏನೈತಿ. ಈಗ ನಾವು ಲೈಫ್ ಸ್ಟಾಕ್ ಏನೈತಿ ದನದ ಕೊಠಡಿ ಅಂತಂದರೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ 2 ಏನೈತಿ ನಾಟಿ ಅಂದರೆ ಜವಾರಿ ಏನೈತಿ ಆಕಳುಗಳನ್ನ ಏನೈತಿ ಇದು ಮಾಡಿದ್ದೀವಿ. 2 ನಾಟಿ ಹಸು ಏನೈತಿ ನಾವು ಕಾಂಪೋನೆಂಟ್ ಏನೈತಿ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ಒಂದು ಕರು ಇದೆ, 2 ಹಸು, ಅದ್ರ ಜೊತೆಗೆ ಒಂದು ಕರು ಏನೈತಿ ಮೇಂಟೈನ್ ಮಾಡ್ಬೋದು ಏನೈತಿ. ಇದು ಗೊಬ್ಬರ ಘಟಕ ಏನೈತಿ. ಇಲ್ಲಿ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಈ ಥರ ಏನೈತಿ ಬೇರೆ ಬೇರೆ ಕಾಂಪೋನೆಂಟ್ಸ್ ಬೇರೆ ಬೇರೆ ಏನೈತಿ ಗುಂಡಿಗಳನ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎರೆಹುಳು ಗೊಬ್ಬರ ಏನೈತಿ ನೋಡಿ. ಇಲ್ಲಿ ಭಾಳಷ್ಟು ನಮಗೆ ಏನೈತಿ ಎರೆಹುಳು ಗೊಬ್ಬರ ಏನೈತಿ ಭಾಳಷ್ಟು ಚೆನ್ನಾಗಿ ಏನೈತಿ ಗೊಬ್ಬರ ಆಗುತ್ತೆ. ಒಳ್ಳೆ ಫಲವತ್ತಾದ ಎರೆಹುಳು ಗೊಬ್ಬರ ಏನೈತಿ ಇಲ್ಲಿ ಉತ್ಪಾದನೆ ಮಾಡ್ಕೋಬೋದು.
ಇದು ಸುಮಾರು ನಾನು ಹೇಳಿದ್ನಲ್ಲ, ಈ ಗೊಬ್ಬರ ಏನೈತಿ ಮಾಡ್ಕೊಳ್ಳೋದ್ರಿಂದ ಸುಮಾರು ನಾವು 70% ಏನೈತಿ ರಾಸಾಯನಿಕ ಗೊಬ್ಬರ ಏನೈತಿ ನಾವು ಕಡಿಮೆ ಮಾಡ್ತೇವೆ. ಅದ್ರ ಜೊತೆಗೆ ಈ ಥರ ಏನೈತಿ ನಾವು ಗೊಬ್ಬರ ಯೂಸ್ ಮಾಡೋದ್ರಿಂದ ಸುಮಾರು ನಮಗೇನೈತಿ ರೋಗ ಕೀಟಗಳ ಬಾಧೆನ ಕಡಿಮೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಏನೈತಿ ಯಥೇಚ್ಛವಾಗಿ ಏನೈತಿ ಮೇಂಟೈನ್ ಆಗುತ್ತೆ. ಇದು ಕೃಷಿ ಹೊಂಡದ ಜೊತೆಗೆ ಏನೈತಿ ಫಿಶ್ ಕಮ್ ಪೋಲ್ಟ್ರಿ ಕಲ್ಚರ್ ಏನೈತಿ. ಇಲ್ಲಿ ಮೀನು ಸಾಕಾಣಿಕೆ, ಮೀನು ಏನೈತಿ ಸುಮಾರು 800 ಏನೈತಿ ಮೀನು ಮರಿಗಳನ್ನೈತಿ ಬಿಟ್ಟಿದ್ದೀವಿ. ಕಾಮನ್ ಕಾರ್ಪು, ಗ್ರಾಸ್ ಕಾರ್ಪು, ಗಿಫ್ಟ್ ತಿಲಾಪಿಯಾ ಆ ತಳಿಗಳೆಲ್ಲ ಏನೈತಿ ಇಲ್ಲಿ ನಾವು ಮರಿಗಳು ಏನೈತಿ ಬಿಟ್ಟಿದ್ದೀವಿ. ಈ ಸುಮಾರು ಏನೈತಿ ನಮಗೆ 6 ರಿಂದ 7 ತಿಂಗಳು ಏನೈತಿ ಆಯ್ತಂತಂದ್ರೆ ನಮಗೆ ಇಲ್ಲಿಂದ ಏನೈತಿ ಫಾರ್ಮ್ ಪಾಂಡಿಂದ ಕಡಿಮೆ ಅಂತಂದ್ರೆ ಒಂದು 25 ರಿಂದ 30 ಸಾವಿರ ಏನೈತಿ ಲಾಭ ಸಿಗುತ್ತೆ. ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂದ್ರೆ ಬಂಡುಗಳಲ್ಲಿ ಎಲ್ಲ ಏನೈತಿ ನಾವು ಈ ಪಪ್ಪಾಯ ಗಿಡಗಳು ಇವೆಲ್ಲ ಹಾಕ್ಕೊಳ್ತೀವಿ. ಪಪ್ಪಾಯ, ಯಾವ ಬದುಗಳಲ್ಲಿ ಸಂತಾನ ನಾವೇನೈತಿ ಯಾವುದು ಏನೈತಿ ವೇಸ್ಟ್ ಮಾಡ್ಲಾರ್ದಂಗೆ ಒಳ್ಳೆ ರೀತಿಯಿಂದ ಏನೈತಿ ಹಣ್ಣಿನ ಗಿಡಗಳು ಸಂತಾನ ಬೆಳೀತಾ ಇರ್ತೀವಿ. ಸರ್ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಾವ ಥರ ಆದಾಯ ಇದು ಗಳಿಸ್ಬೋದು ಸರ್? ಹೆಚ್ಚಾಗಿ ಯಾವ ಥರ ಇದು ಮಾಡ್ಬೋದು? ಹಾಂ, ಇಲ್ಲಿ ನಾನು ಆಲ್ರೆಡಿ ಏನೈತಿ ಬೇರೆ ಬೇರೆ ಕಾಂಪೋನೆಂಟ್ಸ್ಗಳ ಬಗ್ಗೆ ಹೇಳಿದೆ. ಇಲ್ಲಿ ನಮ್ಮ 2.5 ಎಕರೆ ಜಮೀನಲ್ಲಿ ಏನೈತಿ ಬೇರೆ ಬೇರೆ ಕಾಂಪೋನೆಂಟು, ಒಂದು ಭತ್ತ ಮತ್ತು ಎಲ್ಲ ಅಂತಂದರೆ ನಾವು ಕಾಳುಗಳು ಬೆಳೀತಕ್ಕಂಥ ಪದ್ಧತಿಯಲ್ಲಿ 1 ಲಕ್ಷ ಏನೈತಿ ನಾವು ಆದಾಯ ಪಡಿಬೋದು. 1-1.5 ಲಕ್ಷ ತನಕ ಏನೈತಿ ನಾವು 2-3 ಬೆಳೆ ಏನೈತಿ ಬೆಳೆದು. ಅದ್ರ ಜೊತೆ ನೆಕ್ಸ್ಟ್ ಏನೈತಿ ನಾವು ವಾಣಿಜ್ಯ ಬೆಳೆ ಅಂದರೆ ತೋಟಗಾರಿಕೆ ಬೆಳೆಯಲ್ಲಿ ವಾಣಿಜ್ಯ ಬೆಳೆ ಅಂತಂದ್ರೆ ನಮಗೆ ಅಡಿಕೆ ಏನೈತಿ ಸುಮಾರು ನಮಗೆ 9 ಗುಂಟೆ ಏನೈತಿ ಜಮೀನಲ್ಲಿ 1 ಲಕ್ಷ ರೂಪಾಯಿ ಏನೈತಿ ಬರ್ತಾಯಿದೆ. ಇಲ್ಲಿ 1 ಲಕ್ಷ. ಅದರಲ್ಲಿ ಅಡಿಕೆ ಇದೆ, ಅಡಿಕೆ ಜೊತೆಗೆ ಏನೈತಿ ನಮಗೆ ತೆಂಗು ಇದೆ, ಒಂದು 18 ಗಿಡ ತೆಂಗುಗಳಿದಾವೆ, ಮತ್ತು ಇದು ಬಾಳೆ ಗಿಡ ಇದೆ. ನೆಕ್ಸ್ಟ್ ಏನೈತಿ ನಮಗೆ ಮೆಣಸು ಅದೆಲ್ಲ ಏನೈತಿ ಬರುತ್ತೆ. ಇದಲ್ಲದೆ ಏನೈತಿ ನೆಕ್ಸ್ಟ್ ಏನಂತಾರೆ ತರಕಾರಿ ಇದಾವೆ. ನಮ್ಮ ತರಕಾರಿ ನಮಗೆ ವರ್ಷವಿಡೀ ಏನೈತಿ ನಮಗೆ ಖರ್ಚೆಲ್ಲ ತೆಗೆದು ಒಂದು 50,000 ಲಾಭ ಬರುತ್ತೆ. ಅದ್ರ ಜೊತೆಗೆ ಬಾಳೆ ಗಿಡ, ಹಣ್ಣಿನ ಗಿಡಗಳು ಬಂದ ನಮಗೆ ಸುಮಾರು ಏನೈತಿ ನಮಗೆ 50,000 ಲಾಭ ಸಿಗುತ್ತೆ ಒಂದು ವರ್ಷಕ್ಕೇನೈತಿ. ನಂತರದಲ್ಲಿ ನಮಗೆ ಇವು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹೇಳಿದ್ನಲ್ಲ, ದನದ ಕೊಠಡಿ ಅಂದರೆ ನಮಗೆ ಹಸುಗಳಿಂದ ಏನೈತಿ ಹಾಲಿನ ಉತ್ಪಾದನೆಯಿಂದ ನಮಗೆ 1 ಲಕ್ಷ ಲಾಭ ಸಿಗುತ್ತೆ. ನಂತರದಲ್ಲಿ ಕುರಿಯಿಂದ ನಮಗೇನೈತಿ ಖರ್ಚು ತೆಗೆದು ನಮಗೇನೈತಿ ಸುಮಾರು ಏನೈತಿ 50,000 ಲಾಭ ಉಳಿತೈತಿ. ಕೋಳಿಯಿಂದ ಏನೈತಿ ನಮಗೆ 1 ಲಕ್ಷ ರೂಪಾಯಿ ಏನೈತಿ ಗಳಿಸ್ಬೋದು. ಸುಮಾರು 4 ಬ್ಯಾಚ್ ಏನೈತಿ ನಾವು ಕೋಳಿ ಸಾಕಾಣಿಕೆ ಮಾಡ್ತೀವಿ. 4 ಬ್ಯಾಚ್ ಅಂತಂದ್ರೆ ನಮಗೆ ಒಂದು ಬ್ಯಾಚ್ ಏನೈತಿ 100 ಕೋಳಿಗಳನ್ನೈತಿ ಮಾರಾಟ ಮಾಡ್ತೀವಿ. 100 ಕೋಳಿನ ನಾವು ತರಬೇಕಂತಂದರೆ 1 ತಿಂಗಳ ವಯಸ್ಸಾದಂಥ ಏನೈತಿ ಕೋಳಿ ಮರಿಗಳು ತರ್ತೀವಿ. ಅದು 130 ರೂಪಾಯಿ ರೇಟ್ ಆಗಿರುತ್ತೆ. ಅದಕ್ಕೆ ನಾವು ಏನೈತಿ ಒಂದು 4 kg ಕಾಳು ಅಂತಂದು ಹಿಡ್ಕೊಂಡ್ರು 120 ರೂಪಾಯಿ ಏನೈತಿ ಕಾಳಿಂದ ಏನೈತಿ ಅಷ್ಟು ನಮಗೆ 4 kg ಏನೈತಿ ಬೀಳುತ್ತೆ. ಸುಮಾರು ನಮಗೆ ಎಷ್ಟಾಯಿತು 300 ರೂಪಾಯಿ ಏನೈತಿ ಖರ್ಚು, 250 ರೂಪಾಯಿ ಖರ್ಚಾಯಿತು. ನಂತರದಲ್ಲಿ ಒಂದು 50 ರೂಪಾಯಿ ಅವ್ರ ಮ್ಯಾನೇಜ್ಮೆಂಟ್ ಖರ್ಚು ಅಂತ ಹಿಡ್ಕೊಂಡ್ರು 250 ರೂಪಾಯಿ ಏನೈತಿ ನಮಗೆ ಕೋಳಿ ಖರ್ಚಾಗುತ್ತೆ. ನಂತರದಲ್ಲಿ ನಾವು 2 ತಿಂಗಳ ಮಾರಾಟ ಮಾಡಿದರೆ ಅದು 2.5 ರಿಂದ 3 kg ಏನೈತಿ ತೂಕ ಬರುತ್ತೆ. ನಾವು ರೇಟ್ ಏನೈತಿ 1 kg ಏನೈತಿ 220 ಅಂತ ಹಿಡ್ಕೊಂಡ್ರೆ ಸಂತಾನ ಸುಮಾರು 550 ರಿಂದ 600 ರೂಪಾಯಿಗೆ ಏನೈತಿ ನಾವು ಮಾರಾಟ ಮಾಡ್ಬೋದು. ಅದರಿಂದ ನಮಗೆ ಖರ್ಚು ಒಂದು 300 ತೆಗೆದ್ರೆ ಸಂತಾನ 250 ರೂಪಾಯಿ ನಿವ್ವಳ ಲಾಭ ಉಳಿತೈತಿ ಒಂದು ಕೋಳಿಗೆ. ಸುಮಾರು ಈ ಥರ 4 ಬ್ಯಾಚ್ ಮಾಡಿದಾಗೆ ಒಟ್ಟಾರೆ ನಮಗೆ 1 ಲಕ್ಷ ರೂಪಾಯಿ ಏನೈತಿ ಆದಾಯ ಸಿಗುತ್ತೆ. ಇದ್ರ ಜೊತೆಯಾಗಿ ಮತ್ತೆ ನಾವು ನೆಕ್ಸ್ಟ್ ಏನೈತಿ ನಾವು ಗೊಬ್ಬರದ ಗುಂಡಿಗಳೇನೈತಿ ಅಂತಂದರೆ ಗೊಬ್ಬರ ಏನೈತಿ ಘಟಕ ಹೇಳಿದ್ದೇನೆ ಎಲ್ಲ ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು, ಅಜ್ವಲ್ಲ ಇವೆಲ್ಲ ಬೇರೆ ಬೇರೆ. ಇದರಲ್ಲಿದ್ದ ನಾವು ಸುಮಾರು ಏನೈತಿ ತೋಟಕ್ಕೆ ಬೇಕಾದಂಥ ಏನೈತಿ ಗೊಬ್ಬರ ರಾಸಾಯನಿಕ ಗೊಬ್ಬರನೇ ಏನೈತಿ 70% ಭಾಗ ಏನೈತಿ ನಾವು ಕಡಿಮೆ ಮಾಡ್ತೀವಿ. ಅದ್ರ ಖರ್ಚು ಏನೈತಿ ನಾವು ಸುಮಾರು ಏನೈತಿ 50,000 ಏನೈತಿ ಗೊಬ್ಬರದ ಖರ್ಚು ಬರುತ್ತೆ. ಆ ಗೊಬ್ಬರದ ಖರ್ಚಲ್ಲಿ ಸುಮಾರು 35,000 ರೂಪಾಯಿ ಏನೈತಿ ಕಡಿಮೆ ಮಾಡಿ ನಾವು ಅದನ್ನು ಉಳಿಸ್ತಾ ಇರ್ತೀವಿ. ಬರೀ ಏನೈತಿ ನಮಗೆ ಒಂದು 15,000 ರೂಪಾಯಿ ಏನೈತಿ ಗೊಬ್ಬರ ಖರ್ಚು ಅಷ್ಟೇ ಬರೋದು ಈ ತೋಟದಲ್ಲಿ. ಕಮರ್ಷಿಯಲಾಗಿ ಗೊಬ್ಬರನ ಹಾಕೋರು ಇತ್ತಂತಂದರೆ 50,000 ಖರ್ಚು ಮಾಡಬೇಕಾಗತ್ತೆ. ಅದ್ರ ಜೊತೆಯಾಗಿ ಕೃಷಿ ಹೊಂಡ ಹೇಳಿದೆ ನಾನು. ಕೃಷಿ ಹೊಂಡ ಸಂತಾನ ನಮಗೆ ಎಲ್ಲ ಖರ್ಚು ಹೋದ್ರೂ ಸಂತಾನ ನಮಗೇನೈತಿ ಒಂದು 20 ರಿಂದ 30,000 ಲಾಭ ಪಡಿಬೋದು. ಅದ್ರ ಜೊತೆಗೆ ಎಡಿಷ್ನಲ್ ಆಗಿ ನಾವು ಭಾಳಷ್ಟು ಅದೇನು ಲೆಕ್ಕ ಹಿಡಿಯೋಂಗಿಲ್ಲ. ಆ ಥರ ಲೆಕ್ಕ ಹಿಡಿಲಾರ್ದಂಥ ಕಾಂಪೋನೆಂಟ್ಸ್ಗಳು ಅಂತಂದರೆ ನಮಗೆ ಜೇನು ಸಾಕಾಣಿಕೆ ಇದೆ. ಜೇನು ಪೆಟ್ಟಿಗೆ ಸುಮಾರು ನಮ್ಮ 2.5 ಎಕರೆಯಲ್ಲಿ ನಾವು ಸುಮಾರು ನಾವೇನೈತಿ ಒಂದು 4 ಪೆಟ್ಟಿಗೆಗಳನ್ನ ಇಟ್ಟರು ಸಂತಾನ ನಾವು ನಮಗೆ ಇಳುವರಿ ಏನೈತಿ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಏನೈತಿದೆ. ಅದರಲ್ಲಿಂದ ಏನೈತಿ ನಮಗೆ ಅದರಲ್ಲಿದ್ದ ನೆಕ್ಸ್ಟ್ ನಾವು ಆದಾಯನ ಪಡಿಬೋದು. ಸುಮಾರು 4 ಸರಿಯಿಂದ 5 ಸರಿ ಏನೈತಿ ನಾವು ಜೇನು ತುಪ್ಪ ಹಾರ್ವೆಸ್ಟ್ ಮಾಡಿದ ಸಂತಾನ ನಮಗೆ ಸುಮಾರು 5 ರಿಂದ 10,000 ರೂಪಾಯಿ ಏನೈತಿ ಕಡಿಮೆ ಅಂದರೆ ಲಾಭ ಏನೈತಿ ಸಿಗ್ತಕ್ಕಂಥದ್ದು ಏನೈತಿ. ಅದ್ರ ಜೊತೆಗೆ ಬದುಗಳಲ್ಲಿ ಸಾಕಷ್ಟು ಏನೈತಿ ನಾವು ಬೇರೆ ಬೇರೆ ಥರದಂಥ ಗಿಡಗಳನ್ನ ಬೆಳಿತೀವಿ. ಇಲ್ಲಿ ಕರಿಬೇವು ಬೆಳಿತೀವಿ, ನುಗ್ಗೆ ಗಿಡ ಬೆಳಿತೀವಿ, ನಿಂಬೆ ಗಿಡ ಬೆಳಿತೀವಿ.
ನಿಂಬೆಕಾಯಿ, ನಿಂಬೆ ಗಿಡ, ನೆಕ್ಸ್ಟ್ ಹಣ್ಣಿನ ಗಿಡಗಳೇನೈತಿ ಪಪ್ಪಾಯ ತೋರಿಸಿದ್ವಿ, ಬಾಳೆ ಗಿಡ ಬೆಳಿತೀವಿ. ಅದ್ರ ಜೊತೆಗೆ ಏನೈತಿ ಗೊಬ್ಬರ ಗಿಡಗಳನ್ನೈತಿ ಬೆಳಿತೀವಿ. ಜೊತೆಯಾಗಿ ನಾವು ಸಾಕಷ್ಟು ಏನೈತಿ ನಮಗೆ ಪೆರಿನಿಯಲ್ ಫಾರೆಸ್ಟ್ ಟ್ರೀಸ್ ಅಂತಂದರೆ ನಮಗೆ ತೇಗದ ಮರಗಳೇನೈತಿ ಸುಮಾರು 74 ತೇಗದ ಮರಗಳೇನಿದ್ದಾವೆ. ಸುಮಾರು ಈಗ ಏನೈತಿ ನಮಗೆ 14 ವರ್ಷ ವಯಸ್ಸಾಗಿರ್ತಕ್ಕಂಥ ತೇಗದ ಮರಗಳು, ಭಾಳಷ್ಟು ಒಳ್ಳೆಯ ಏನೈತಿ ಗರ್ತೇನೈತಿ ಇರ್ತಕ್ಕಂಥ ತೇಗದ ಮರಗಳು. ಇವತ್ತು ಅದನ್ನೇನೈತಿ ವ್ಯಾಲ್ಯೂ ಹಾಕಿದ್ನಂತಂದ್ರೆ ಸುಮಾರು ನಮಗೆ ಒಂದು 15 ಲಕ್ಷ ರೂಪಾಯಿ ಏನೈತಿ ಬರ್ತಕ್ಕಂಥದ್ದು. ಬಟ್ ಅದನ್ನು ಇಲ್ಲಿಗೇನೆ ಸೇರಿಸಲ್ಲ. ಸುಮಾರು ನಮಗೆ ಒಟ್ಟಾರೆ ಏನೈತಿ ವರ್ಷಕ್ಕೇನೈತಿ ಆದಾಯ ಲೆಕ್ಕ ಹಾಕಿದರೆ 6ರಿಂದ ಏನೈತಿ 8 ಲಕ್ಷ ಏನೈತಿ ಆದಾಯ ಬರುತ್ತೆ. ಅದರಲ್ಲಿ ನಮಗೆ ಖರ್ಚು ಏನೈತಿ ಒಂದು 3 ಲಕ್ಷ ಅಂತ ಖರ್ಚು ಹೋದ್ರೂ ಸಂತನ ಅಂದ್ರೆ 3 ಲಕ್ಷ ಖರ್ಚು ಅಂದರೆ ನಮಗೆ ಲೇಬರ್ ಖರ್ಚು, ಒಬ್ಬ ಲೇಬರ್ ಏನೈತಿ ಮೇಂಟೈನ್ ಮಾಡ್ಬೋದು. ಅವನಿಗೆ 1.5 ಲಕ್ಷ ರೂಪಾಯಿ ಪೇಮೆಂಟ್ ಆದರೂ 50,000 ಖರ್ಚು 2 ಲಕ್ಷ ರೂಪಾಯಿ ಅದಾಯಿತು. 1 ಲಕ್ಷ ರೂಪಾಯಿ ಏನೈತಿ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಲ್ಲ ಅದ್ರದ್ದು ಏನೈತಿ ನಾವು ದುಡ್ಡು ಏನೈತಿ ಲೆಕ್ಕ ಹಾಕಿದರೆ ನಿವ್ವಳ ಲಾಭ ಏನೈತಿ ನಮಗೆ 3 ಲಕ್ಷ ಉಳಿತೈತೆ. ಸುಮಾರು 3 ಲಕ್ಷ ಏನೈತಿ ಎಲ್ಲ ಖರ್ಚು ತೆಗೆದು, ಕುಟುಂಬದ ಖರ್ಚು, ಅವರು ಲೇಬರ್ ಖರ್ಚು, ಈ ಮಾಡಿರ್ತಕ್ಕಂಥ ಎಲ್ಲ ಏನೈತಿ ಇನ್ವೆಸ್ಟ್ಮೆಂಟ್ ಖರ್ಚು ತೆಗೆದ್ರು 3 ಲಕ್ಷ ಏನೈತಿ ನಮಗೆ ಪ್ರಾಫಿಟ್ ಏನೈತಿ ಉಳಿಸ್ಬೋದು ಏನೈತಿ. ಸರಿ, ಅದೇ ಥರ ಈ ಪದ್ಧತಿಗೆ ಈ ಸರ್ಕಾರದಿಂದ ಯಾವ್ದಾರು ಸಬ್ಸಿಡಿ ಯಾವ ಥರ ಲಾಭಗಳಿದೆ ಸರ್ ಸರ್ಕಾರದಿಂದ? ಓಕೆ, ಇಲ್ಲಿ ನಮಗೆ ಸರ್ಕಾರದಿಂದ ಸೌಲಭ್ಯಗಳು ನಮಗೆ ಸಮಗ್ರ ಕೃಷಿ ಪದ್ಧತಿ ಮಾಡ್ತಕ್ಕಂಥ ರೈತರಿಗೆ ಸಮಗ್ರ ಕೃಷಿ ಪದ್ಧತಿ ಮಾಡಬೇಕನ್ನೋರಿಗೆ ಸಂತಾನೆ ಸಾಕಷ್ಟು ಸರ್ಕಾರದ ಯೋಜನೆಗಳಿದಾವೆ. ಉದಾಹರಣೆಗೆ ಏನೈತಿ ಒಂದು ಸಮಗ್ರ ಕೃಷಿ ಪದ್ಧತಿ ಹೊಸದಾಗಿ ಮಾಡಬೇಕಂತ ರೈತರಿಗೆ ಏನೈತಿ ನಬಾರ್ಡ್ ಲಿಂಕ್ ಬ್ಯಾಂಕ್ ಏನೈತಿ ಇರ್ತಾವಲ್ಲ ಅಂಥ ಬ್ಯಾಂಕ್ಗಳಿಂದ ಏನೈತಿ ಸುಮಾರು ಏನೈತಿ 4ರಿಂದ 5 ಲಕ್ಷ ಏನೈತಿ ಅವರು ಪ್ಲ್ಯಾನ್ ಪ್ರಕಾರ ಏನೈತಿ ಸಬ್ಸಿಡಿ ದರದಲ್ಲಿ ಏನೈತಿ ಕಡಿಮೆ ಬಡ್ಡಿಯಲ್ಲಿ ಏನೈತಿ ಸಾಲ ಸಿಗ್ತಕ್ಕಂಥ ಸೌಲಭ್ಯಗಳಿದಾವೆ. ಇದು ಒಂದು ಕಡೆ. ನಂತರದಲ್ಲಿ ಆಲ್ರೆಡಿ ರೈತರು ಅಂತಂದರೆ ಅವರು ಜಮೀನಲ್ಲಿ ಸಣ್ಣ ಪುಟ್ಟ ಏನೈತಿ ಆಲ್ರೆಡಿ ಕಾಂಪೋನೆಂಟ್ಸ್ಗಳು ಮಾಡಿರ್ತಾರೆ. ಅದಕ್ಕೆ ಎಡಿಷ್ನಲ್ ಆಗಿ ಏನೈತಿ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳಂತಂದ್ರೆ ಕೃಷಿ ಇಲಾಖೆಯಲ್ಲಿ ಏನೈತಿ RKOS ಸ್ಕೀಮ್ ಇದೆ. ಸುಮಾರು ಒಬ್ಬ ರೈತರಿಗೆ ಏನೈತಿ 1 ಲಕ್ಷದವರೆಗೆ ಏನೈತಿ ಖರ್ಚು ಏನೈತಿ ಕೊಡ್ತಾರೆ. ಆ ರೈತರಿಗೆ ಏನೈತಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವರು ಗೊಬ್ಬರದ ಗುಂಡಿಗಳನ್ನೈತಿ ಮಾಡ್ಕೊಳ್ಳೋದಿರ್ಬೋದು, ಅಣಬೆ ಕೃಷಿ ಮಾಡ್ಕೊಳ್ಳೋದಿರ್ಬೋದು, ಜಾನುವಾರುಗಳು ಪರ್ಚೇಸ್ ಮಾಡ್ಕೊಳ್ಳೋದಿರ್ಬೋದು, ಕೃಷಿ ಹೊಂಡಗಳಲ್ಲಿ ಏನೈತಿ ಅವರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಮೀನುಗಳ ಬಿಟ್ಕೊಳ್ಳೋದಿರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು. ಇಂಥವಕ್ಕೆಲ್ಲ ಏನೈತಿ 1 ಲಕ್ಷದವರೆಗೆ ಏನೈತಿ ಅವರು ಸಬ್ಸಿಡಿ ದರದಲ್ಲಿ ಏನೈತಿ ದುಡ್ಡು ಕೊಡ್ತಕ್ಕಂಥದ್ದು. ನಂತರದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನೈತಿ ನರೇಗಾ ಸ್ಕೀಮ್ ಅಂತ ಬಂದಿದೆ. ನರೇಗಾ ಸ್ಕೀಮಲ್ಲಿ ಸಂತಾನ ಸಾಕಷ್ಟು ಏನೈತಿ ಈಗ ಜಾನುವಾರುಗಳಿಗೆ ಕೊಠಡಿಗೆ ಕಟ್ಸ್ಕೊಡೋದು, ಕುರಿಗೆ ಏನೈತಿ ಶೆಡ್ಗಳು ಕಟ್ಸ್ಕೊಡೋದು, ಕೋಳಿ ಶೆಡ್ಗಳು ಕೊಡ್ತಕ್ಕಂಥದ್ದು, ಕಾಂಪೋಸ್ಟು ಮತ್ತು ಗೊಬ್ಬರಗಳ ತಯಾರು ಮಾಡ್ಕೊಳಕ್ಕಿಂತ ಶೆಡ್ಗಳ ಕನ್ಸ್ಟ್ರಕ್ಷನ್ ಮಾಡ್ಕೊಡೋದು, ಈ ಥರ ಪದ್ಧತಿಗಳಿದಾವೆ. ಅದಲ್ಲದೆ ಏನೈತಿ ಇನ್ನೊಂದು ಏನಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಸಂತ ಏನೈತಿ ನಾವು ಗಿಡಗಳು ಏನೈತಿ ಹಾಕ್ಕೊಳ್ಳೋದ್ರಿದೆ, ಗಿಡಗಳು ಸಂತ ಫ್ರೀಯಾಗಿ ಕೊಡ್ತಾರೆ. ಅದ್ರ ಜೊತೆಗೆ ಮೇಂಟೆನೆನ್ಸ್ ಚಾರ್ಜನ್ನು ಕೊಡ್ತಾರೆ ಅವರು, ಅದನ್ನು ಉಪಯೋಗ ಮಾಡ್ಕೋಬೋದು. ಮತ್ತು ತೋಟಗಾರಿಕೆ ಡಿಪಾರ್ಟ್ಮೆಂಟ್ಗಳಿಂದ ಏನೈತಿ ಜೇನು ಸಾಕಾಣಿಕೆ ಜೇನು ಪೆಟ್ಟಿಗೆ ಕೊಡ್ತಾರೆ. ಸುಮಾರು ಒಬ್ಬ ರೈತಿಗೆ ಏನೈತಿ 10 ಪೆಟ್ಟಿಗೆಗಳನ್ನೈತಿ ಕೊಡ್ತಾರೆ ಸಬ್ಸಿಡಿ ದರದಲ್ಲಿ ಏನೈತಿ. ಒಂದು ಪೆಟ್ಟಿಗೆಗೆ ಏನೈತಿ SC/ST ರೈತರಾದಂತಂದರೆ 1,500 ಕಟ್ಟಬೇಕು. ಬೇರೆ ರೈತರ ಆತಂತಂದರೆ 2,500 50% ಸಬ್ಸಿಡಿ ಏನೈತಿ ಕಟ್ತಕ್ಕಂಥವು ಇದಾವೆ. ಇದ್ರ ಜೊತೆಗೆ ನರೇಗಾ ಸ್ಕೀಮಲ್ಲಿ ನಿಮ್ಮ ಜಮೀನಲ್ಲಿ ಇವೆಲ್ಲ ತೋಟ ಮಾಡ್ಕೊಂಡು ಅಂತಂದರೆ ಅವ್ರಿಗೆ ಸಂತನ ಸಬ್ಸಿಡಿ ಸಿಗ್ತಕ್ಕಂಥದ್ದು. ಅಂದರೆ ಜಾಬ್ ಕಾರ್ಡ್ಲಿದೆ ಏನೈತಿ ಅವ್ರ ಕೆಲಸನೇ ಐತಿ ಅಲ್ಲಿ ತೋರಿಸ್ಬಿಟ್ಟು ಏನೈತಿ ಇಲ್ಲಿ ಕೆಲಸ ಮಾಡ್ಕೊಂತ ಸಂತ ಭಾಳಷ್ಟು ಏನೈತಿ ಯೋಜನೆಗಳಿದಾವೆ. ಸರ್, ಈಗ ಹೇಳಿದ್ರಲ್ಲ ಸಬ್ಸಿಡಿ ಅದನ್ನು ಡೈರೆಕ್ಟ್ ಅಮೌಂಟ್ ನಿಮ್ಮ ಕೈ ಕೊಡ್ತಾರೆ, ಡೈರೆಕ್ಟ್ ಬ್ಯಾಗ್ ಸ್ಟೋರ್ಗಿರಿ ಆ ಥರ ಕೊಡ್ತಾರೆ? ಇಲ್ಲ, ಇಲ್ಲಿ ಡೈರೆಕ್ಟ್ ಅಮೌಂಟ್ ಏನೈತಿ ಕೊಡ್ತಕ್ಕಂಥದ್ದಿಲ್ಲ. ಇಲ್ಲಿ DBT ಸಿಸ್ಟಮ್ ಅಂತ ಇದೆ. ಡೈರೆಕ್ಟ್ ಬೆನಿಫಿಷರಿ ಏನೈತಿ ಅವ್ರಿಗೆ ಅಕೌಂಟಿಗೆ ಹೋಗ್ತಕ್ಕಂಥದ್ದಿದೆ. ಒಂದು ನೀವು ಆಲ್ರೆಡಿ ಪರ್ಚೇಸ್ ಮಾಡಿದ್ನಂತಂದರೆ ಅದ್ರ ಬಿಲ್ ಕೊಟ್ಟನಂತಂದರೆ ಅದ್ರ ಪರ್ಸಂಟೇಜ್ ಏನೈತಿ ಎಷ್ಟು ಏನೈತಿ ಸಬ್ಸಿಡಿ ಕೊಡ್ಬೇಕಂತ ಇರುತ್ತಲ್ಲ ಅಷ್ಟು ಅಮೌಂಟ್ ನಿಮಗೇನೈತಿ ಆಲ್ರೆಡಿ ನೀವು ಆ ಫರ್ಮ್ನವ್ರಿಗೆ ಪೇ ಮಾಡಿರ್ತೀರಿ, ಅದನ್ನು ನಿಮಗೇನೈತಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಒಂದು ಇಲ್ಲಂತಂದರೆ ನೀವು ಅಲ್ಲಿ ಎಲ್ಲಿ ಮೆಟೀರಿಯಲ್ ತಗೊಂತೀನಿ ಅಂತ ಇರ್ತಾರಲ್ಲ ಅವ್ರಿಗೇನೈತಿ ಲಿಂಕ್ ಮಾಡಿಸಿದ್ನಿ ಅಂತಂದರೆ ನಿಮಗೆ ಮೆಟೀರಿಯಲ್ ಕೊಡ್ತಾರೆ, ನೀವು ಅದನ್ನು ಪಾರ್ಟ್ ಏನು ಕಟ್ಟಬೇಕಲ್ಲ ಅದನ್ನು ದುಡ್ಡು ಕಟ್ಟಿದ್ನಿ ಅಂತಂದರೆ ಗೌರ್ಮೆಂಟ್ ಏನೈತಿ ಉಳಿದಿದ್ದ ಅಮೌಂಟ್ ಅವ್ರಿಗೆ ಕಟ್ತಾ ಇರ್ತಾರೆ. 2 ಸಿಸ್ಟಮಲ್ಲಿ ಮಾಡ್ಕೊಬೋದು. ಇಷ್ಟೊತ್ತು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ನೀಡಿದಂಥ ಸಣ್ಣ ತಿಪ್ಪಣ್ಣ ಸರ್ ಹಾಗೂ ಶರಣಪ್ಪ ಕುರಿ ಸರ್ ಅವರಿಗೆ ನಮ್ಮ ಕಾಲೇಜು ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ಸ್.